ಅದನ್ನ ಸುಸ್ಥಿತಿ ಅಂತಿರೋ ದುಸ್ಥಿತಿ ಅಂತಿರೋ, ಇಲ್ಲಿ ಅಗ್ರಗಣ್ಯರೆಲ್ಲ ಮೊದಲನೇ ಸಾಲಿನಲ್ಲಿ ಕೂತಿದ್ದಾರೆ, ಅವರೇ ಅದನ್ನ ಯೋಚನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ. ಆದ್ರೆ ಒಂದು ನನಗೆ ಅನ್ಸೋದು ಏನಂದ್ರೆ, ಆರ್ಥಿಕವಾದಂತಹ ಅನೇಕ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇರೋದು ನಿಜ, ಅದಕ್ಕೆ ಅನೇಕ ಕಾರಣಗಳಿರೋದು ನಿಜ. ಆ ಕಾರಣಗಳಿಗೆ ಪರಿಹಾರವನ್ನ ಹೇಗೆ ಒದಗಿಸಿಕೊಡ್ಬೇಕು ಅನ್ನೋದಕ್ಕೆ ನನ್ನಂತವನಿಗಿಂತ ಹೆಚ್ಚು ಚಿತ್ರರಂಗದಲ್ಲಿ ನೇರವಾಗಿ ತೊಡಗಿಸ್ಕೊಂಡಿರೋದಿದಾರಲ್ಲ ಅವ್ರಿಗೆ ಸಾಧ್ಯ ಇರುತ್ತೆ. ಆದ್ರೆ ನನ್ನಂತವ್ರು ಏನು ಬಯಸ್ತೀವಿ, ಈಗ ಒಬ್ಬ ಪ್ರೇಕ್ಷಕರಾಗಿ ನಾನು ಏನು ಬಯಸ್ಬೋದು, ನಾನು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಿರ್ಬೋದು, ಆದ್ರೆ ಒಬ್ಬ ಪ್ರೇಕ್ಷಕನ ಜಾಗದಲ್ಲಿ ನಿಂತು ನೋಡಿದಾಗ ನಾನು ಏನು ಬಯಸ್ಬೋದು ಅಂದ್ರೆ, ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಕನ್ನಡ ಚಿತ್ರರಂಗಕ್ಕೆ ಆ ದೊಡ್ಡ ಪರಂಪರೆ ಇದೆಯಲ್ಲ, ಅದು ಡಾಕ್ಟರ್ ರಾಜ್ಕುಮಾರ್ ಯುಗ ಕಟ್ಟಿಕೊಟ್ಟಂತಹ ಪರಂಪರೆ ಇದು. ನಾನು ಅದನ್ನ ಡಾಕ್ಟರ್ ರಾಜ್ಕುಮಾರ್ ಯುಗ ಅಂತಲೇ ಕರೆಯಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಯುಗ ಅಂದ್ರೆ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ನೇತೃತ್ವದ ಒಂದು ಮೌಲ್ಯ ಪ್ರತೀಕ ಇರುತ್ತೆ. ಅಲ್ಲಿ ವಿಷ್ಣುವರ್ಧನ್ ಇರ್ತಾರೆ, ಅಂಬರೀಷ್ ಇರ್ತಾರೆ, ಶಂಕರ್ನಾಗ್ ಇರ್ತಾರೆ. ಇವರೆಲ್ಲರೂ ಕಟ್ಟಿಕೊಟ್ಟದ್ ನೋಡಿ, ಒಂದು ಸದಾಭಿರುಚಿಯ ಪರಂಪರೆಯನ್ನ ಕನ್ನಡ ಚಿತ್ರರಂಗ ಕಟ್ಟಿಕೊಟ್ಟಿದೆ. ಅವತ್ತು ಕನ್ನಡ ಚಿತ್ರರಂಗ ಇದೆಯಲ್ಲ, ಸದಾಭಿರುಚಿಗೆ ಹೆಸರಾದಂತಹದ್ದು. ಈ ಕಟ್ಟಿಕೊಟ್ಟಂತಹ ಸದಾಭಿರುಚಿ ಹಾಳಾಗ್ತಾ ಹೋದಾಗ ಏನಾಗ್ಬೋದು ಸಮಾಜದಲ್ಲಿ? ನೈತಿಕತೆಯ ಒಂದು ಮಾತನ್ನ ಎತ್ತಿದ್ರು ರಾಮೇಗೌಡರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ. ನೈತಿಕತೆ ಅನ್ನೋದು ಎಷ್ಟು ಮಟ್ಟಿಗಿದೆ? ಸಿನಿಮಾದಲ್ಲಿ ನೈತಿಕತೆ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ನನಗೆ ಬರೋ ಪ್ರಶ್ನೆ, ಸಮಾಜದಲ್ಲಿ ಇದೆಯಾ ಅಂತ. ಯಾಕೆಂದ್ರೆ ಸಿನಿಮಾ ಸಹ ಒಂದು ಸಮಾಜದ ಪ್ರತಿಬಿಂಬ. ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಮೇಷ್ಟ್ರಾಗಿ ಬಂದವರು ಇರ್ತಾರಲ್ಲ, ಮೇಷ್ಟ್ರಾಗೇನು ವಯಸ್ಸಾದ ಮೇಷ್ಟ್ರ ಏನ್ ಹೇಳ್ತಾರೆ, ಈಗಿನ ಕಾಲದ ಹುಡುಗರು ಕೆಟ್ಟೋದ್ರು ಅಂತಾರೆ. ವಯಸ್ಸಾದವ್ರು ಏನ್ ಮಾಡ್ತಾರೆ, ನಮ್ ಕಾಲ ಬಹಳ ಚೆನ್ನಾಗಿತ್ತಪ್ಪ ಅಂತಾರೆ. ಹಾಗೇನೇನೆ ಒಂದು ಕಾಲದಲ್ಲಿ ಹೀಗಿತ್ತು ಹಾಗಿತ್ತು ಅಂತ ಹೇಳ್ತಿರ್ತೇವೆ. ಸಿನಿಮಾ ಕ್ಷೇತ್ರ ಕೆಟ್ಟೋಗಿದೆ ಅಂದ್ರೆ ಅಲ್ಲಿ ಸಮಾಜ ಕೆಟ್ಟೋಗಿದೆ ಅಂತ, ಶಿಕ್ಷಣ ಕೆಟ್ಟೋಗಿದೆ ಅಂತ. ಕೇವಲ ಸಿನಿಮಾ ಕ್ಷೇತ್ರ ಅಲ್ಲ, ಶಿಕ್ಷಣ ಕೆಟ್ಟೋಗಿದೆ ಅಂದ್ರೆ ಸಮಾಜದಲ್ಲಿ ನಡೀತಾ ಇರತಕ್ಕಂಥದ್ದು ಇದೆಯಲ್ಲ, ಆ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ವಿದ್ಯಮಾನಗಳು ಬೇರೆ ಬೇರೆ ಕ್ಷೇತ್ರದ ಮೇಲೆ ಪರಿಣಾಮ ಬೀರುತ್ತವೆ. ಈಗ ಹೆಣ್ಣನ್ನ ಯಾಕೆ ನಿರ್ಲಕ್ಷಿಸಲಾಯಿತು? ನಾನು ಯಾಕೆ ಆರಂಭದಲ್ಲಿ ಸತಿ ಸುಲೋಚನಾ ಕುರಿತು ಅಷ್ಟು ಹುಮ್ಮಸ್ಸಿನಿಂದ ಉತ್ಸಾಹದಿಂದ ಮಾತಾಡಿದೆ? ಲಕ್ಷ್ಮೀದೇವರಿಗೆ ಪ್ರಶಸ್ತಿ ಕೊಟ್ಟದ್ದು ಬಹಳ ಮುಖ್ಯವಾದ್ದು ಅಂತ ನನ್ನಂತವ್ರು ಯಾಕೆ ಪರಿಗಣಿಸ್ತೀವಿ ಅಂತ ಅಂದ್ರೆ, ಇಡೀ ಸಮಾಜ ಇದೆಯಲ್ಲ, ನಮ್ಮ ಸಾಮಾಜಿಕ ಆರ್ಥಿಕ ಸಂರಚನೆ ಹೆಣ್ಣನ್ನ ಎರಡನೇ ದರ್ಜೆಯ ಪ್ರಜೆಯನ್ನಾಗಿ ನೋಡ್ತಾ ಬಂತು. ಅದಕ್ಕೆ ಗಂಡಸಲ್ಲ ಕಾರಣ, ಆ ಸಂರಚನೆಯೇ ಕಾರಣ. ನಮ್ಮ ಆರ್ಥಿಕ ಸ್ಥಿತಿ ಹೇಗಿತ್ತು? ನೇಗಿಲು ಹೊಡಿಬೇಕಾದ್ರೆ ಯಾರು ಹೊಡಿತಾರೆ ನೇಗಿಲನ್ನ? ನೇಗಿಲು ಹೊಡಿಯೋದು ಗಂಡಸು ಹೊಡಿತಾನೆ. ಬೀಜ ಬಿತ್ತದ್ ಮಾತ್ರ ಹಿಂದೆ ಹೆಂಗ್ಸ್ ಹೋಗ್ತಿರ್ತಾಳೆ. ಅಂದ್ರೆ ಗಂಡಸು ಮುಂದಿರಬೇಕು, ಹೆಂಗ್ಸ್ ಹಿಂದಿರ್ಬೇಕು. ಅಂದ್ರೆ ಈ ದೇಶದ ಉತ್ಪಾದನಾ ವಿಧಾನದಲ್ಲಿ ಏನೇನೆ, ಉತ್ಪಾದನಾ ಪದ್ಧತಿಯಲ್ಲಿ ಏನೇನೆ, ಆರ್ಥಿಕ ಶಕ್ತಿಯನ್ನಂತ ನಿಯಂತ್ರಣ ಮಾಡತಕ್ಕಂಥದ್ದೆಲ್ಲ ಪುರುಷನಿಗೆ ಸಲ್ಲಲ್ಪಡ್ತು, ಸಹಾಯಕವಾಗಿರೋದು ಹೆಣ್ಣಿಗೆ ಸಲ್ಲಲ್ಪಡ್ತು. ಹೀಗಾಗಿ ನಾವೇನ್ ಮಾಡ್ತೇವೆ ಅಂದ್ರೆ, ಪುರುಷನ ಸಾಧನೆಯ ಹಿಂದೆ ಒಬ್ಬ ಹೆಣ್ಣಿರ್ತಾಳೆ ಅಂತ ಹೇಳ್ತೀವಿ. ನಾನು ಯಾವಾಗ ಹೇಳ್ತೀನಿ, ಪುರುಷನ ಸಾಧನೆ ಹಿಂದೆ ಹೆಣ್ಣಿರ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಪುರುಷರ ಸಾಧನೆಯ ಜೊತೆಯಲ್ಲಿ ಹೆಣ್ಣಿರ್ತಾಳೆ ಅಂತ ಹೇಳ್ತೀನಿ. ಆ ಕಾರಣಕ್ಕಾಗಿಯೇನೆ ಒಬ್ಬ ಹೆಣ್ಣು ಮಗಳು ಅಂತ ಹೇಳಿದ್ರೆ ತಪ್ಪಾಗತ್ತೆ, ಬಹಳ ಹಿರಿಯರು ಅವರು. ಒಬ್ಬ ಹಿರಿಯ ಸಾಧಕಿಗೆ ಇವತ್ತು ಪ್ರಶಸ್ತಿ ಕೊಟ್ಟಿರೋದು ಇದೆಯಲ್ಲ, ಇದು ಪುರುಷನಿಗೆ ಸಮಾನವಾದದ್ದು ಅಂತ. ಲಕ್ಷ್ಮೀದೇವರ ವಿಷಯದಲ್ಲಿ ಅದೊಂದು ಹೇಳಲೇಬೇಕು ನಾನು. ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಾಯಕಿಯರು ಮಾತ್ರ ನಾಯಕರಿಗೆ ಸರಿಸಾಟಿಯಾಗಿ ಬೆಳೆದಿರೋದುಂಟು. ನಾಯಕಿಯರನ್ನ ನೋಡಿಯೇನೆ ಸಿನಿಮಾಕ್ಕೆ ಬಂದದ್ದುಂಟು ಕೆಲವು ನಾಯಕರು, ಬೆರಳೆಣಿಕೆಯ ನಾಯಕರು. ಹಾಗೆ ಪೋಷಕ ನಟ ನಟಿಯರನ್ನ ತೆಗೆದುಕೊಂಡಾಗ ಯಾವುದೇ ಪೋಷಕ ನಟನಿಗೆ ಸರಿಸಾಟಿಯಾಗಿ ಪ್ರೇಕ್ಷಕರನ್ನ ಆಕರ್ಷಣೆ ಮಾಡಿದ ಶಕ್ತಿ ಲಕ್ಷ್ಮೀದೇವಿಯವರಿಗೆ ಸೇರಿತು. ಆದ್ರಿಂದ ಯಾವ ಪುರುಷ ಶಕ್ತಿಗೂ ಅವರು ಕಡಿಮೆ ಇಲ್ಲ. ಇದು ಈ ಕಾರಣಕ್ಕಾಗಿ ಬಹಳ ಮುಖ್ಯವಾದ್ದು ಅಂತ. ಹಾಗೆ ನಾವು ನೋಡ್ಕೊಂಡು ಬಂದಾಗ ಇವತ್ತು ಕನ್ನಡ ಚಿತ್ರರಂಗ ಏನಾಗಿದೆ ಅಂತ ಅಂದಾಗ ಅದರ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡೋ ವೇದಿಕೆ ಇದಲ್ಲ. ಆದ್ರೆ ನಾನು ಬಯಸೋದೇನೆಂದರೆ, ಸದಾಭಿರುಚಿಯನ್ನು ಕೊಡಕ್ಕೆ ಏನಾಗಿದೆ? ಕಾಲ ಕೆಟ್ಟೋಗಿದೆ ಅಂತೀವಿ. ಕಾಲವನ್ನು ಕೆಡಿಸೋರು ಯಾರು? ಕಾಲ ತನಗ್ ತಾನೇ ಕೆಟ್ಟೋಗೋದಿಲ್ಲ. ಕಾಲ ಅನ್ನೋದ್ರೊಳಗಡೆ ಒಂದು ಮನುಷ್ಯ ಇರ್ತಾರೆ, ಭಾಷೆ ಇರುತ್ತೆ, ಸಂಸ್ಕೃತಿ ಇರುತ್ತೆ, ಇವೆಲ್ಲವೂ ಇರುತ್ತೆ. ಬದಲಾಗ್ತಾ ಇರೋ ಸಂದರ್ಭದ ಒಳಗಡೆ ಬರ್ತಿರೋ ಅನೇಕ ಬಿಕ್ಕಟ್ಟುಗಳನ್ನ ನಾವು ಎಷ್ಟು ಮಟ್ಟಿಗೆ ಎದುರಿಸ್ತಿದ್ದೀವಿ. ಬಂತಪ್ಪ, ಇನ್ನೇನಪ್ಪ ಗತಿ ಅಂತ ಯೋಚನೆ ಮಾಡ್ತಾರೆ. ನಾನು ಯಾವತ್ತೂ ನಂಬಿರೋದು ಮನುಷ್ಯ ಜ್ಞಾನವನ್ನ. ಮನುಷ್ಯ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಯಾವುದೂ ಇಲ್ಲ.
ಇತ್ತೀಚೆಗೆ ಏನಾಯ್ತು ಎಲ್ಲ ಇರುತ್ತೆ ಅಂತ ಹೇಳಿ ಒಬ್ರು ತೋರಿಸಿ, ನೋಡಿ ಸರ್ ಬರ್ಗೋ ರಾಮಚಂದ್ರಪ್ಪ ಅಂತ ಹಾಕಿ ನೋಡಿ ಸರ್ ನಿಮ್ ಇವರ ಎಲ್ಲ ಬರುತ್ತೆ ಅಂತ ತೋರಿಸಿದ್ರು. ಬಂತು ಅದರಲ್ಲಿ ಬರ್ಗೋ ರಾಮಚಂದ್ರಪ್ಪ ಇಂಡಿಯನ್ ರೈಟರ್ ಹಾಗೆ ಹೀಗೆ ಅಂತೆಲ್ಲ ಬಂದು ಏನೇನು ಬರ್ದಿದ್ದಾರೆ, ಒಂದು ಊರಿನ ಕತೆ ಬರ್ದಿದ್ದಾರೆ, ಬೆಂಕಿ ಬರ್ದಿದ್ದಾರೆ, ಸೂರ್ಯ ಬರ್ದಿದ್ದಾರೆ, ದಾಟು ಬರ್ದಿದ್ದಾರೆ ಅಂತ ಬಂತು. ದಾಟು ಬರ್ದಿರೋರು SL ಭೈರಪ್ಪ, ಅವ್ರ ಗತಿ ಏನು? ನನಗೆ ದಾಟು ಬರ್ದಿದ್ದೀನಿ ಅಂತ ಹೇಳಿದ್ರೆ ಅವ್ರ ಗತಿ ಏನು? ಹಾಗೆ ಸಿನಿಮಾಗಳ ಪಟ್ಟಿ ಬಂತು, ಅದರಲ್ಲೂ ಅನೇಕ ಸಿನಿಮಾಗಳು ಬಂದು ಮಧ್ಯದಲ್ಲಿ ಒಂದು ಬಂತು ಸಿನಿಮಾ ನಾನು ನಿರ್ದೇಶನ ಮಾಡಿರೋದು, ಅದು ಗುಲಾಬಿ ಟಾಕೀಸ್ ಅಂತ. ಗಿರೀಶ್ ಕಾಸರವಳ್ಳಿ ಗತಿ ಏನು ಲೆಕ್ಕ ಹಾಕಿ? ಅಂದ್ರೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಯನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಇದ್ದಾನಲ್ಲ ಅವನು ಮನುಷ್ಯ, ಆ ಮನುಷ್ಯನನ್ನು ಮರಿಬಾರದು ನಾವು. ಮನುಷ್ಯ ಜ್ಞಾನಕ್ಕಿಂತ ದೊಡ್ಡ ಜ್ಞಾನ ಇಲ್ಲ. ಆದ್ರಿಂದ ನಮ್ಮ ಸಾಹಿತ್ಯ ಇರಬಹುದು, ಸಿನಿಮಾ ಇರಬಹುದು, ಸಂಸ್ಕೃತಿ ಇರಬಹುದು, ಎಲ್ಲವೂ ಮನುಷ್ಯ ಕೇಂದ್ರಿತವಾದಂತ ಚಿಂತನೆಗಳನ್ನ ಮಾಡಬೇಕಾಗಿರುತ್ತೆ. ಒಬ್ಬ ಉತ್ತಮವಾದಂತ ಮನುಷ್ಯನನ್ನು ರೂಪಿಸುವುದು ಹೇಗೆ ಅಂತ ಯೋಚನೆ ಮಾಡಬೇಕಾಗಿರುತ್ತೆ. ಆದ್ರೆ ಇದಕ್ಕಿದ್ದಾಗೆ ನಾವೆಲ್ಲ ನಿಜವಾದ ಮನುಷ್ಯರಾಗ್ತೀವ ಅಂದ್ರೆ ಮನುಷ್ಯ ರೂಪಿಗಳಾಗಿರ್ತೇವೆ ಹೊರತು ನಾವೆಲ್ಲರೂ ಏಕದಂ ಮನುಷ್ಯರಾಗಿರೋದಿಲ್ಲ. ಯಾಕೆಂದ್ರೆ ನಮ್ಮೊಳಗಡೆ ನಾಯಿ, ನರಿ, ಹುಲಿ, ಚಿರತೆ, ಸಿಂಹಗಳೆಲ್ಲ ವಾಸ ಮಾಡ್ತಾ ಇರುತ್ತವೆ. ಆದ್ರೆ ಒಂದೊಳ್ಳೆ ಸಾಹಿತ್ಯ ಏನ್ ಮಾಡುತ್ತೆ, ಒಳ್ಳೆ ಸಿನಿಮಾ ಏನ್ ಮಾಡುತ್ತೆ, ಒಳ್ಳೆ ನಾಟಕ ಏನ್ ಮಾಡುತ್ತೆ, ಒಳ್ಳೆ ಸಂಗೀತ ಏನ್ ಮಾಡುತ್ತೆ ಅಂದ್ರೆ ನಮ್ಮೊಳಗಡೆ ಇರ್ತಕ್ಕಂಥ ನಾಯಿ, ನರಿ, ಹುಲಿ, ಚಿರತೆ, ಸಿಂಹಗಳನ್ನೆಲ್ಲ ನಾಶ ಮಾಡ್ತಾ ಮಾಡ್ತಾ ನಮ್ಮನ್ನು ಮನುಷ್ಯರನ್ನಾಗಿ ರೂಪಿಸುತ್ತೆ. ಹಾಗಾಗಿ ಒಂದು ಸಿನಿಮಾ ಇಡೀ ಜಗತ್ತಿನ ಒಳಗಡೆ ಹೆಚ್ಚು ಜನರನ್ನ ತಲುಪ್ತಕ್ಕಂತಹ ಶಕ್ತಿ ಇರೋದಿದೆಯಲ್ಲ, ಅದು ರಂಗಭೂಮಿಗೆ ಮತ್ತು ಸಿನಿಮಾಕ್ಕೆ ಮಾತ್ರನೇ. ಹೆಚ್ಚು ಜನರ